ಮಂಡ್ಯ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ. ನಾವು ಸೇವಿಸುವ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಹಾಗೂ ದಿನನಿತ್ಯದ ಜೀವನ ಶೈಲಿ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಪೌಷ್ಟಿಕ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಎಂದು ಮಂಡ್ಯ ಶಾಸಕ ಪಿ. ರವಿಕುಮಾರ ತಿಳಿಸಿದರು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆ, ಬಿ.ಜಿ. ನಗರ, ನಾಗಮಂಗಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಂಡ್ಯ, ಶೂನ್ಯಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಮಂಡ್ಯ ಹಾಗೂ ಕಿದ್ವಾಯಿ ಸಂಸ್ಥೆ, ಬೆಂಗಳೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವರುಗಳ ಸಹಯೋಗದೊಂದಿಗೆ ಕೆರೆಗೋಡು ಎಜುಕೇಷನ್ ಸೊಸೈಟಿ ರಿ ಇವರ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ತಾಲೂಕಿ ಕೆರೆಗೋಡು ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ತಜ್ಞ ವೈದ್ಯಾಧಿಕಾರಿಗಳ ತಂಡದಿಂದ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಉತ್ತಮ ಆರೋಗ್ಯವೇ ಉತ್ತಮ ಜೀವನದ ಅಡಿಪಾಯ. ಮನಸ್ಸು ಆರೋಗ್ಯಕರವಾಗಿದ್ದರೆ ದೇಹವೂ ಆರೋಗ್ಯಕರವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸಮಾನ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳ ಲಕ್ಷಣಗಳು ಕಂಡುಬಂದ ತಕ್ಷಣವೇ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಪ್ರಾರಂಭಿಕ ಹಂತದಲ್ಲಿಯೇ ರೋಗ ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆದರೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಗುಣಪಡಿಸಬಹುದು ಎಂದರು. ಬೆಳ್ಳೂರು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಹೃದಯ ಕಾಯಿಲೆ ಸೇರಿದಂತೆ ವಿವಿಧ ರೀತಿಯ ಕಾಯಿಲೆಗಳಿಗೆ ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಪರಿಣಿತ ವೈದ್ಯರ ಸೇವೆ ಲಭ್ಯವಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಶಿಸ್ತು ಪಾಲಿಸಿ ಸಮತೋಲನಯುತ ಪೌಷ್ಟಿಕ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಸಮರ್ಪಕ ನಿದ್ರೆ ಹಾಗೂ ಒತ್ತಡರಹಿತ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ಆರೋಗ್ಯದ ಬಗ್ಗೆ ಜಾಗೃತಿ, ಮುನ್ನೆಚ್ಚರಿಕೆ ಮತ್ತು ಸಮಯೋಚಿತ ಚಿಕಿತ್ಸೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಮನವಿ ಮಾಡ್ತಾ ಇದ್ದೇನೆ. ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್ ಮಂಡ್ಯ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆ, ಬಿ.ಜಿ. ನಗರ, ನಾಗಮಂಗಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ. ನಾವು ಕಲಿತ ವಿದ್ಯೆಗೆ ಶಕ್ತಿ ಬರಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ನಾವು ದುಡ್ದಿರೋ ದುಡ್ಡು, ಐಶ್ವರ್ಯ ಚೆನ್ನಾಗಿರ್ಬೇಕು ಅಂದ್ರೆ, ಅದನ್ನ ಅನುಭವಿಸ್ಬೇಕು ಅಂದ್ರೆ ಏನ್ ಚೆನ್ನಾಗಿರ್ಬೇಕು? ಆರೋಗ್ಯ ಚೆನ್ನಾಗಿರ್ಬೇಕು. ನೀವು ಪಡೆದಿರ್ತಕ್ಕಂಥ ಅಧಿಕಾರಗಳನ್ನು ಅನುಭವಿಸ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಜೀವನದಲ್ಲಿ ಯಾವುದೇ ಒಂದು ಹಂತವನ್ನು ತಲುಪಿ ವ್ಯಕ್ತಿ ಚಂದ ಇರಬೇಕು ಅಂತಂದ್ರೆ ಬಹುಮುಖ್ಯವಾಗಿ ಚೆನ್ನಾಗಿರ್ಬೇಕಾಗಿರೋದು ಯಾವುದು? ಆರೋಗ್ಯ. ತುಂಬಾ ಎತ್ತರಕ್ಕೆ ಬೆಳೆದ ಶ್ರೀಮಂತರನ್ನ ಕೇಳಿ, ಎತ್ತರಕ್ಕೆ ಬೆಳೆದಂಥ ಸ್ವಾಮಿಗಳನ್ನ ಕೇಳಿ, ಅಧಿಕಾರಿಗಳನ್ನ ಕೇಳಿ, ಅವ್ರು ಹೇಳೋದು ಎಲ್ಲರೂ ಕೂಡ ಒಂದೇ ಮಾತು: ಆರೋಗ್ಯ ಇಲ್ಲ ಅಂತಂದ್ರೆ ಯಾವ ಅಧಿಕಾರಕ್ಕೂ ಬೆಲೆ ಇಲ್ಲ, ಯಾವ ಜ್ಞಾನಕ್ಕೂ ಬೆಲೆ ಇಲ್ಲ, ಯಾವ ಸಂಪತ್ತಿಗೂ ಬೆಲೆ ಇಲ್ಲ. ಅರ್ಥ ಏನು? ಆರೋಗ್ಯ ಬಹುಮುಖ್ಯ. ಆರೋಗ್ಯ ಯಾವುದಕ್ಕೆ ಬೇಕು? ದೇಹಕ್ಕೆ ಬೇಕು. ನಂದಿನಿ ಮಾತನಾಡ್ತಾ ಹೇಳಿದ್ರು, ನಮ್ಮ ಕುಮಾರ್ ಅವರು DC ಅವರು ಇಬ್ಬರು ಕೂಡ ಒಂದು ಮಾತನ್ನ ಹೇಳಿದರು. ನಮ್ಮ ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕು. ಇತ್ತೀಚಿನ ವರ್ಷಗಳಲ್ಲಿ ಏನಾಗೋಗಿದೆ, ನಮ್ಮ ನೆಲಕ್ಕೆ, ಭೂಮಿಗೆ ಕೆಮಿಕಲ್ಸ್ನ ಸುರಿದು ಏನಾಗಿದೆ, ಬೆಳೆ ಬೆಳೀತಕ್ಕಂಥ ತಾಕತ್ತು ಕಡಿಮೆ ಆಗ್ತಾ ಇದೆ, ಬರ್ತಕ್ಕಂಥ ಈಲ್ಡ್ಗಳು ಕಡಿಮೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೂ ಕೂಡ ಕೆಮಿಕಲ್ಸ್ನ ಸುರಿತಾ ಇದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಕೋಪ, ತಾಪ, ರೋಷ, ಅಸೂಯೆ ಎಲ್ಲ ಕೆಮಿಕಲ್ಸ್ನ ಮನಸ್ಸಿಗೆ ತುಂಬಿಕೊಂಡು ಏನಾಗಿದೆ, ಮನಸ್ಸು ಕೆಟ್ಟೋಗಿದೆ. ಅದಕ್ಕೆ ಹೇಳ್ತಿರ್ತಾರೆ ಒಂದು ಮಾತು ಇಂಗ್ಲೀಷ್ನಲ್ಲಿ, ಏನು ಕುಮಾರ್ ಅದು? ಸೌಂಡ್ ಮೈಂಡ್ ವಿಲ್ ಬಿ ದೇರ್ ಇನ್ ದ ಸೌಂಡ್ ಬಾಡಿ. ಆರೋಗ್ಯಕರವಾಗಿರ್ತಕ್ಕಂಥ ಶರೀರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಶಲ್ಯವಾಗಿರ್ತಕ್ಕಂಥ ಮನಸ್ಸು ಇರುತ್ತಂತೆ. ಆದ್ರೆ ಇನ್ನೊಂದು ರಿವರ್ಸ್ ಆಗು ಉಂಟು. ಸೌಂಡ್ ಮೈಂಡ್ ಈಸ್ ಗೋಯಿಂಗ್ ಟು ಮೇಕ್ ಯು ಯುವರ್ ಸೌಂಡ್ ಬಾಡಿ. ಮನಸ್ಸು ಸೌಶಲ್ಯವಾಗಿದ್ದು ಚೆನ್ನಾಗಿದ್ರೆ ಏನಾಗುತ್ತೆ? ಮನಸ್ಸು, ಯಾವ ವ್ಯಕ್ತಿ ಮನಸ್ಸು ಚೆನ್ನಾಗಿರುತ್ತೋ ಅಂತಹ ವ್ಯಕ್ತಿಯ ಮನಸ್ಸು ಹೇಳುತ್ತೆ, ಅದನ್ನು ತಿನ್ನಬೇಡ, ಇದನ್ನ ಕುಡಿಬೇಡ, ಈಗ ಸೋಮಾರಿಯಾಗಿರಬೇಡ ಅಂತ. ಮನಸ್ಸು ಸರಿ ಇದ್ದೋಡ್ತು ಅಂತಂದ್ರೆ ದೇಹ ಚೆನ್ನಾಗೇನೆ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗುವಂತ ಮನಸ್ಸು ಹೇಳಿದ್ರೆ ದೇಹ ಹೋಗಲ್ವಾ? ಹೋಗುತ್ತೆ ಇಲ್ಲ? ಹೇಳ್ಬೇಕಾಗಿರೋದು ಯಾರು? ಮನಸ್ಸು ಹೇಳ್ಬೇಕು. ಇದನ್ನ ಕುಡಿಬೇಡ ಅಂತ ಹೇಳ್ಬೇಕಾಗಿರೋದು ಯಾವುದು?
ದೇಹ ಹೇಳ್ಬೇಕಾ ಮನಸ್ಸು ಹೇಳ್ಬೇಕಾ? ಮನಸ್ಸು ಹೇಳಬೇಕು. ಎಲ್ಲವನ್ನು ಕೂಡ ಕೆಡಿಸೋದು ಮನಸ್ಸೇನೇ, ಉದ್ಧಾರ ಮಾಡೋದನ್ನು ಮನಸ್ಸೇನೆ. ಅದಕ್ಕೋಸ್ಕರ ಹೇಳಿತ್ತು, ಈ ನಿಮ್ಮ ಸೌಂಡ್ ಮೈಂಡ್ ವಿಲ್ ಮೇಕ್ ಯು ಮೇಕ್ ದ ಸೌಂಡ್ ಬಾಡಿ. ಮತ್ತು ಸೌಂಡ್ ಬಾಡಿ ಇತ್ತು ಅಂತಂದರೆ ಅದರೊಳಗಡೆ ಸೌಂಡ್ ಮೈಂಡ್ ಇರುತ್ತೆ ಅಂತ. ಈ ಎರಡನ್ನೂ ಕೂಡ ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತೇನು ಮಾಡಿದರು ನಮ್ಮ ರವಿ ಸ್ವಾಮೀಜಿ, ನಾವೇನೋ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾವು ಹೇಳ್ತೇವೆ, ಆದರೆ ನೀವು ಬಂದರೆ ಮನಸ್ಸನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಬೋಧನೆ ಮಾಡಲಿಕ್ಕಾಗುತ್ತೆ. ಒಂದು ಕಡೆ ಹೊರಗಿನ ಡಾಕ್ಟರ್ಸು, ಇನ್ನೊಂದು ಕಡೆ ಒಳಗಿನ ಡಾಕ್ಟರ್. ಒಳಗಿನ ಡಾಕ್ಟರ್ ಯಾರು? ಸ್ವಾಮಿಗಳು. ಹೊರಗಿನ ಡಾಕ್ಟರ್ಸ್ ಯಾರು? ಇವಾಗೆಲ್ಲ ಬಂದಿರೋರು. ಎರಡು ಕೂಡ ಕೂಡದಲ್ಲೇ ಹೋದರೆ ನಾವು ಎಷ್ಟೇ ಮೆಡಿಸಿನ್ ಕೊಟ್ಟರು ಕೂಡ ಉಪಯೋಗ ಆಗೋದಿಲ್ಲ, ನೀವು ಬರಲೇಬೇಕು ಅಂತ ತುಂಬ ಹಠ ಹಿಡಿದ್ರು. ನನಗೂ ಕೂಡ ಬರಲಿಕ್ಕೆ ಆಸೆನೇ. ಯಾಕೆ ನಿಮ್ಮ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನ ಎಲ್ಲ ಡಾಕ್ಟರ್ಸ್ಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಕಿದ್ವಾಯಿ ಆಸ್ಪತ್ರೆಯವರು ಬಂದಿದ್ದಾರೆ, ಮೈಸೂರು ಮೆಡಿಕಲ್ ಕಾಲೇಜಿನವರು ಬಂದಿದ್ದಾರೆ, ಇನ್ನು ನಮ್ಮ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯವರು ಬಂದಿದ್ದಾರೆ. ಇಷ್ಟೆಲ್ಲ ಡಾಕ್ಟರ್ಸ್ ಬಂದಾಗ ನಾವು ಬರದಲ್ಲೇ ಹೋದ್ರೆ ಚೆನ್ನಾಗಿರೋ ನಮ್ಮ ಜನಗಳೆಲ್ಲಿರ್ತಾರೋ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೆ. ಆದರೆ ಎಲ್ಲರೂ ಹೇಳಿದ ಹಾಗೆ ಒಂದೇ ಮಾತು, ನಂದಿನಿ ಹೇಳಿದ್ರಲ್ವಾ, ಮನೆಯಲ್ಲಿ ಅಪ್ಪನಿಗೆ ಏನಾದ್ರು ಸ್ವಲ್ಪ ಆರೋಗ್ಯ ಕೆಟ್ಟರೆ ಮಕ್ಕಳೇನು ತಲೆ ಕೆಡಿಸ್ಕೊಳೋದಿಲ್ಲ. ನೋಡಿದ್ದೀರಾ, ಮಕ್ಕಳು ಅಪ್ಪನಿಗೆ ಸ್ವಲ್ಪ ಜ್ವರ ಬಂದರೆ ಯಾರು ಕೂಡ ಅಪ್ಪ ಇಲ್ಲಿ ಅಂತ ಬಂದು ಕೇಳೋದಿಲ್ಲ. ಮನೆ ಸ್ಕೂಲಿಂದ ಬರ್ತಾ ಇದ್ದಾಗೆ ಅಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಏನು ಮಾಡ್ತವೆ? ಅಮ್ಮ ಎಲ್ಲಿ ಅಂತ ಕೇಳ್ತವೆ. ಒಂದು ವೇಳೆ ಮನೆಯಲ್ಲಿ ಅಮ್ಮ ಆರೋಗ್ಯ ಕೆಡಿಸ್ಕೊಂಡು ಮಲ್ಕೊಂಡ್ರೆ ಮನೆಯೆಲ್ಲ ಒಂಥರ ಸೂತ್ಕ ಇದ್ದಂಗೆ ಇರ್ತದೆ, ಹೌದಲ್ಲ? ಮನೆಯೆಲ್ಲ ಒಂಥರ ಕತ್ಲಾದಂಗೆ, ಬೆಳಕೇನೋ ಇರ್ತದೆ ಹೊರಗಡೆ, ನೀವು ಸ್ವಿಚ್ ಹಾಕಿ ಬೆಳಕು ಬರ್ತದೆ. ಆದರೆ ಅಮ್ಮನ ಆರೋಗ್ಯ ಕೆಡ್ತು ಅಂತಂದರೆ ಮನೆಯಲ್ಲೆಲ್ಲ ಒಂಥರ ಕತ್ಲು ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ತಾಯಂದಿರ ಆರೋಗ್ಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಂತ ಗಂಡಸರ ಆರೋಗ್ಯ ಬೇಡ ಅಂತ ಅಲ್ಲ, ನೀವು ಕೂಡ ಆರೋಗ್ಯವಂತರಾಗಿರ್ಬೇಕಾಗತ್ತೆ. ಅಂಥ ಆರೋಗ್ಯವನ್ನು ಚೆಂದ ಇಟ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಶಿಬಿರಗಳು ಎಲ್ಲ ಇಲ್ಲೇ ಆಗುತ್ತೆ ಅಂತ ಏನಿಲ್ಲ. ಇಂತಹ ಶಿಬಿರಗಳಾದಾಗ ನಿಮ್ಗೆ ಏನು ಕಾಯಿಲೆ ಇದೆ ಅಂತ ಮೊದಲು ಗೊತ್ತಾಗುತ್ತೆ. ಗೊತ್ತಾಗಬೇಕಾ ಬೇಡ? ಮೊದಲು ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದರೆ ಡಾಕ್ಟರ್ಸ್ ಹತ್ರ ನೀವು ಮುಂದೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ರವಿ ಬಹಳ ದಿಟ್ಟವಾಗಿ ಧೈರ್ಯವಾಗಿ ಹೇಳ್ತಾ ಇದ್ರು, ನಿಮ್ಗೆ ಏನೇ ಕಾಯಿಲೆ ಬಂದ್ರೂ ನಮ್ಮ ಆಸ್ಪತ್ರೆಗೆ ಬನ್ನಿ, ನಾವು ಸರಿ ಮಾಡಿಕೊಡ್ತೇವೆ ಅಂತ. ಹೌದು, ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಈಗ ಅದು ಕೇವಲ ಟೀಚಿಂಗ್ ಹಾಸ್ಪಿಟ್ಲಾಗಿ ಉಳಿದಿಲ್ಲ, ಗೊತ್ತಾ? ಮುಂಚೆ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಅಂದರೆ ಬರೀ ಜ್ವರಕ್ಕೆ, ತಲೆನೋವಿಗೆ, ಹೊಟ್ಟೆ ನೋವಿಗೆ ಇಂಥದ್ದು ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು, ಸಣ್ಣ ಪುಟ್ಟ ಇದು ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಬೆಳ್ಳೂರಿನಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ನಿಮಗೇನಾದ್ರೂ ಹೃದಯದ ರೋಗ ಬಂದರೆ ಅಲ್ಲೇ ಇರ್ಬೋದು. ಮತ್ತು ಪೆಟ್ರೋಲು ಡೀಸೆಲ್ ಎಲ್ಲ ಹುಟ್ಟಿತ್ತು ಒಂದೇ ಮೂಲದಿಂದ. ಆದರೆ ಯಾವುದನ್ನು ಯಾವುದಕ್ಕೆ ಹಾಕ್ಬೇಕು ಹಂಗೆ ಹಾಕ್ಬೇಕು. ಅದೇ ರೀತಿ ನಾವು ನೀವುಗಳು ಅಷ್ಟೇನೆ, ಏನು ಕುಡಿಬೇಕು ಅದನ್ನೇ ಕುಡಿಬೇಕು, ಏನು ತಿನ್ನಬೇಕೋ ಅದನ್ನೇ ತಿನ್ನಬೇಕು, ಏನು ಸೇವನೆ ಮಾಡಬೇಕೋ ಅದನ್ನೇ ಸೇವನೆ ಮಾಡಿದರೆ 100 ವರ್ಷ ಆರಾಮಾಗಿ ಎಂಜಿನ್ನು ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ? ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಮ್ಮ ಆರೋಗ್ಯ ಕೇವಲ ನಮ್ಮದಲ್ಲ, ಒಟ್ಟು ಸಮಾಜದ್ದು. ಧರ್ಮದ ಕಾರ್ಯ ಮಾಡಬೇಕಾದ್ರೂ ದೇಹ ಚೆನ್ನಾಗಿರಬೇಕು. ಕೊನೆಗೆ ಒಂದು ಮಂತ್ರ ಹೇಳಿ, ಅದೊಂದೇ ಒಂದು, ಶರೀರ ಮಾಧ್ಯಂ ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಯಾವುದೇ ಧರ್ಮದ ಸಾಧನೆಯನ್ನೇ ಆಗಲಿ ಅಧಿಕಾರದ ಸಾಧನೆಯನ್ನೇ ಆಗಲಿ ಮಾಡಬೇಕು ಅಂತಂದರೆ ದೇಹ ಚೆನ್ನಾಗಿ ಇರಬೇಕು. ಆ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ ಇವತ್ತು ಬಂದಿರತಕ್ಕಂಥ ಡಾಕ್ಟರ್ಸ್ಗಳ ಹತ್ರ ಏನು ಮುಚ್ಚಿಟ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ನಿಮ್ಗೆ ಏನೇನು ಅನಿಸುತ್ತೋ, ಮನಸ್ಸಿನಲ್ಲಿ ಏನು ಅನಿಸುತ್ತೋ, ದೇಹಕ್ಕೆ ಏನು ಅನಿಸುತ್ತೋ ಎಲ್ಲವನ್ನು ಕೂಡ ನಿಸ್ಸಂಕೋಚವಾಗಿ ಡಾಕ್ಟರ್ಸ್ ಹತ್ರ ಹೇಳಿ. ಆಗ ಏನಾಗುತ್ತೆ? ದೇಹ ಚೆನ್ನಾಗಿರ್ತದೆ, 100 ವರ್ಷ ಆರಾಮಾಗಿ ಬದುಕ್ಬೋದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಜಿಲ್ಲಾ ನಮ್ಮ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ ಮತ್ತು ಇದು ತುಂಬ ಚೆನ್ನಾಗಿ ಆಗಲಿಕ್ಕೆ ಒಬ್ಬ ಶಾಸಕರಾಗಿ ನಿಂತ್ಕೊಂಡು, ಓಕೆ, ಹಲವಾರು ಮಂದಿ ಬರಬೇಕಾಗಿತ್ತು, ಬಂದಿಲ್ಲ. ಆದರೂ ಕೂಡ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ರವಿ ಗಣಿಗವರು ಒಬ್ಬ ಜನಪ್ರಿಯ ಶಾಸಕನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆಗಳು ಏನೂ ಇರೋಲ್ಲ. ಅದರ ಜೊತೆಯಲ್ಲಿ ಜನಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅವ್ರು ಇಷ್ಟೊತ್ತಾದರೂ ಕೂಡ ಸ್ವಾಮಿಗಳು ಬರೋದು 1 ಗಂಟೆ ಲೇಟ್ ಆದರೂ ಕೂಡ ಕಾದು ನಿಂತು ಅಧಿಕಾರಿಗಳನ್ನು ಕೂಡ ಜೊತೆಲಿ ಇಟ್ಕೊಂಡು ಜನಸಮುದಾಯದ ಮಧ್ಯೆ ಇರಬೇಕು ಅಂತ ತಿಳಿದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದರೆ ಅವರಿಗೆ ಯಶಸ್ಸು ಸದಾ ಸಿಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರುಗಳನ್ನು ಕೂಡ ಒಳ್ಳೆಯದಾಗಲಿ. ನಿಮ್ಗೆ ಯಾವುದೇ ತೆರನಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಇಂದಿಗಲ್ಲ ಮುಂದೆಯೂ ಕೂಡ ಬಂದರೆ ನೇರವಾಗಿ ಎಲ್ಲಿ ಬನ್ನಿ, ನಿಮ್ಮ ಚುಂಚನಗಿರಿ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ ಎಂಬ ಮಾತಿನ ಈ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನು ಚಾಚು ತಪ್ಪದೆ ಮಾಡ್ತಾ ಇದೀವಿ. ಆರೋಗ್ಯ, ಅನ್ನ, ಶಿಕ್ಷಣ. ಇವತ್ತು ಅಕ್ಕಿಯನ್ನ ನಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದೆ. ಕೊಡ್ತಾ ಇದೀವ? ಕೊಡ್ತಾ ಇಲ್ವ?
ಮತ್ತೆ ನಿಮ್ಮ ನಾಲೆಗಳಿಗೆ 300 ಕೋಟಿ ರೂಪಾಯಿ ತಂದು 50-60 ವರ್ಷದಿಂದ ಆಗದೆ ಇರುವಂತ ನಾಲೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ. ಇವತ್ತು ನೀರಿಲ್ಲದೆ ಇದ್ರೂ ಕೂಡ ನಿಮ್ಮ ಗದ್ದೆಗಳಿಗೆ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಿಂದ 300 ಕೋಟಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕೊಟ್ಟಂತ ದುಡ್ಡಿನಲ್ಲಿ ನಿಮ್ಮ ನಾಲೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ನೀರು ಕೊಡ್ತಾ ಇದೀವಿ. ಅನ್ನವನ್ನ ಕೊಡುವಂತ ಪುಣ್ಯದ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನಿಮಗೆಲ್ಲ ಉಚಿತವಾದ ಅಕ್ಕಿ ಬರ್ತಾ ಇದೆ, 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ರಿ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಇದಿಷ್ಟು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಆಗಿದೆ. ಇವತ್ತು ಆರೋಗ್ಯಕ್ಕೆ ಮನುಷ್ಯ ಅನ್ನ ಉಂಡ ಮೇಲೆ ಆರೋಗ್ಯ ಆಗ್ಬೇಕು, ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ. ಇವತ್ತು 250ಕ್ಕೂ ಹೆಚ್ಚು ಡಾಕ್ಟರ್ ನಮ್ಮ ಆದಿಚುಂಚನಗಿರಿ ಮಠ, ಕೇವಲ ಮಠ ಭಕ್ತಾದಿಗಳಿಗೆ ದೇವರ ದರ್ಶನ ಕೊಡೋದಲ್ಲ, ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತೇಳಿ ಆಗಾಗ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ. ನಿಮ್ಮ ಸ್ವಾಮೀಜಿಯವರು ಅವಾಗ ಒಂದೊಂದು ಮಾತು ಹೇಳ್ತಾರೆ, ನಿಮಗೆ ಓದ್ಸಕ್ ಆಗಲ್ಲ ನಿಮ್ಮ ಮಕ್ಕಳನ್ನ ಅಂದ್ರೆ ನಮ್ಮ ಮಠಕ್ಕೆ ತಂದ್ಬಿಡಿ, ಅವನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತ. ಇದಕ್ಕಾರ ಚಪ್ಪಾಳೆ ಹೊಡಿವಿ. ಏನ್ ನೀವು ಎಲ್ಲ ಕೇಳ್ತೀರಾ, ಸುಮ್ಮನೆ ಕೂತ್ಕೊಳ್ತೀರಾ? ಸ್ವಾಮೀಜಿಗೆ ಗೊತ್ತಾಗ್ಬೇಕಲ್ಲ ಅವರು ಹೇಳ್ತಾ ಇದಾರೆ ಅಂತ ಅಲ್ವಾ? ನಮ್ಮ ಮಠ, ನಮ್ಮ ಸಮುದಾಯದ ಮಠ ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಅನ್ನೋದಕ್ಕೆ ಅದಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು, ಇವತ್ತಿನ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಅನ್ನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಭಕ್ತಿ ಕೊಡ್ತಾರೆ. ನೋಡಿ, ಇಷ್ಟು ಜನಕ್ಕೆ ಉಚಿತವಾಗಿ ನಾವು ಚಿಕಿತ್ಸೆಯನ್ನ ಕೊಡಬೇಕು ಅಂತೇಳಿ ಅವರ ಸಂಸ್ಥೆಯ ಡಾಕ್ಟರ್ಗಳನ್ನ ಅವರು ಕಳಿಸ್ಕೊಟ್ರು. ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಏನ್ ಆಪರೇಷನ್ ಇದ್ರು, ಬರೀ ಚಿಕಿತ್ಸೆ ಅಂದ್ರೆ ಮಾತ್ರೆ ಕೊಟ್ಟು ರಕ್ತ ಟೆಸ್ಟ್ ಮಾಡಿ ಕಳಿಸೋ ಶಿಬಿರ ಅಲ್ಲ ಇದು. ನಿಮ್ಮದು A to Z ಏನೇ ಆಪರೇಷನ್ ಆದ್ರೂ ನಾವಿದೀವಿ, ನಮ್ ಸರ್ಕಾರ ಇದೆ, ನಮ್ ಸ್ವಾಮೀಜಿ ಇದಾರೆ, ನಿಮಗೆ ಎಲ್ಲ ಫ್ರೀ ಮಾಡ್ಕೊಡ್ತೀವಿ. ಎದುರಾಗಿಲ್ಲ, ಯಾರು ಎದುರಬೇಕಾಗಿಲ್ಲ. ಆಯ್ತು, ಕುತ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ನಾನು ಎಲ್ಲೋ ಇದ್ದೀನಿ, ಯಾರು ಎದುರಬೇಕಾಗಿಲ್ಲ. ಇಂಥ ಮಾರಕ ಕಾಯಿಲೆ ಇದೆ ಅನ್ನೋದು ಎದುರಬೇಕಾಗಿಲ್ಲ. ನಮ್ಮ ADC ಅವ್ರು ಹೇಳಿದ್ರು, ಸರ್ ಧೈರ್ಯವಾಗಿ ಘೋಷಣೆ ಮಾಡಿ ಸರ್, ನೀವು ಎಲ್ಲ ಕಾಯಿಲೆಗೂ ಚಿಕಿತ್ಸೆ ಆಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರ್ಲಿ, ಯಾರೇ ವಯಸ್ಸಾದವ್ರಿಗಿರ್ಲಿ, ಎಲ್ಲ ಹಾಸ್ಪಿಟ್ಲ್ ಜೊತೆ ಟೈ ಅಪ್ ಮಾಡಿದೀವಿ. ₹1 ಖರ್ಚಿಲ್ಲದಂಗೆ ಅವ್ರಿಗೆ ಚಿಕಿತ್ಸೆ ಕೊಡ್ಸೋಣ, ಆಪರೇಷನ್ ಮಾಡ. ಇಂಥ ಅವಕಾಶ ನಿಮಗೆ ಸಿಗಕ್ ಸಾಧ್ಯನಾ? ಆಗತ್ತಾ ಇದಲ್ಲ? ಇಷ್ಟು ದೊಡ್ಡ ಮಟ್ಟದ ಆರೋಗ್ಯ ಶಿಬಿರ ನೀವು ಯಾವತ್ತಾದ್ರೂ ಕೆರಗೊಂಡಲ್ಲಿ ನೋಡಿದ್ರಾ? ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ನಮ್ಮ ಸ್ವಾಮೀಜಿ, ನಮ್ಮ ಮೀರಾ ಮೇಡಮ್ ಇದಕ್ಕೆಲ್ಲ ಕಾರಣ. ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಮ್ಮ ಊರಿನಲ್ಲಿ ಬದುಕಬೇಕು, ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟುವಾಗ ಕಣ್ತುಂಬಬೇಕು ಅನ್ನೋದು ನಮ್ಮ ಊರಿನ ಮುಖಂಡರುಗಳೆಲ್ಲರ ಆಸೆ, ಹೌದಲ್ವಾ? ಅದಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಸ್ವಾಮೀಜಿ ಕರ್ಕೊಂಡ್ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ವರ್ಷದಲ್ಲಿ ನನ್ನ ಅಧಿಕಾರಿ ಅವಧಿಯಲ್ಲಿ ಆ ದೇವಸ್ಥಾನವನ್ನ ಉದ್ಘಾಟನೆಯನ್ನ ಶೀಘ್ರದಲ್ಲೇ ಮಾಡ್ತೀನಿ. ನೀವೆಲ್ಲ